ಹಾಯ್ ಫ್ರೆಂಡ್ಸ್, ಕಾವ್ಯ ಹರಿಕ್ರಿಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಷ್ಟು ದಿವಸ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು, ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತೇಳಿ. ನಾನು ಒಂದು ಒಲೆ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಇದು 1/4 kg ಕಡಲೆ ಬೀಜ ಇರುತ್ತೆ. 1/4 kg ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾರ್ಮಲಾಗಿ ಕಡಲೆ ಬೀಜ ಚಟ್ನಿ, ಬೇರೆ ಚಟ್ನಿಗೆಲ್ಲ ಹುರಿಯೋದು ಗೊತ್ತಿರುತ್ತಲ್ಲ ನಿಮಗೆ, ಕಡಲೆ ಬೀಜ ಚಟ್ನಿಗೆ ಹುರಿಯೋದು ಆ ರೀತಿಯಾಗಿ ಫುಲ್ಲು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೀದ್ಸ್ಬಾರ್ದು, ಮೀಡಿಯಮಾಗಿ ಹುರ್ಕೊಬೇಕಾಗುತ್ತೆ. ಅದು ಹೊಟ್ಟೆಲ್ಲ ಬಿಡುತ್ತಲ್ಲ ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಆ ಒಂದು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ. ಸೊ ಫ್ರೈ ಮಾಡಿಲ್ಲ ಅಂದರೆ ಮೆತ್ತಗಿರುತ್ತೆ. ಸೊ ಫ್ರೈ ಮಾಡಿದಷ್ಟು ಗರಿ ಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರಬೇಕು. ಫ್ರೈ ಮಾಡ್ಕೊತಾ ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ಲ, ಅವಾಗ ನೋಡಿಕೊಂಡು ನೀವು ಅದನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊತಾ ಇರಬೇಕು. ಫ್ರೈ ಮಾಡಿ ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಕಡಲೆಪಪ್ಪು ಕೂಡ 1/4 kg ಅಷ್ಟು ನಾನು ಇದರಲ್ಲಿ ತೊಗೊಂಡಿದ್ದೀನಿ. ಕಡಲೆಪಪ್ಪು ಕೂಡ ಅಂದರೆ ಇದು ಜಾಸ್ತಿ ಬಿಸಿ ಮಾಡೋದೇ, ಅಂದರೆ ಕಡಲೆ ಬೀಜದ ಥರ ಜಾಸ್ತಿ ಬಿಸಿ ಮಾಡೋದು ಬೇಡ. ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಇದು ಹಂಗೇ ಪುಡಿ ಆಗುತ್ತೆ, ಚೆನ್ನಾಗಿ ಪುಡಿ ಆಗುತ್ತೆ. ಸೊ ಅದಾಯಿತು. ನೆಕ್ಸ್ಟು 2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಆ್ಯಡ್ ಮಾಡಿಕೊಂಡು ಒಣಕೊಬ್ಬರಿ, ನಾನು 2 ಒಣಕೊಬ್ಬರಿ ಬರುತ್ತಲ್ಲ, ಬಟ್ಲು 2 ಬಟ್ಲು ಥರ ಇರುತ್ತಲ್ಲ, ಆ ಒಂದು 2 ಒಣಕೊಬ್ಬರಿ ಬಟ್ಲನ್ನು ತುರಿದಿಟ್ಕೊಂಡಿದ್ದೀನಿ. ಒಣಕೊಬ್ಬರಿ, ಹಸಿ ಕೊಬ್ಬರಿ ಅಲ್ಲ. ನಾವು ಮಾಮೂಲಿ ಚಟ್ನಿಗೆಲ್ಲ ಹಸಿ ಕೊಬ್ಬರಿ ಹಾಕ್ತೀವಿ, ಆದರೆ ಇದು ನಮಗೆ ಜಾಸ್ತಿ ದಿವಸ ಬೇಕಾಗುತ್ತೆ. 1 ತಿಂಗಳ ಕಾಲ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಒಣಕೊಬ್ಬರಿ ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಚಟ್ನಿ ಪುಡಿ ಕೆಟ್ಟೋಗಲ್ಲ, ಹಾಳಾಗಲ್ಲ. ಅದಕ್ಕೋಸ್ಕರ ಒಣಕೊಬ್ಬರಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀವಿ. ಎಣ್ಣೆಯಲ್ಲಿ ಹುರ್ಕೋಬೇಡಿ, ತುಪ್ಪದಲ್ಲಿ ಹುರ್ಕೊಂಡಷ್ಟು ನಿಮಗೆ ಚೆನ್ನಾಗಿರುತ್ತೆ, ಜಾಸ್ತಿ ದಿವಸ ಇರುತ್ತದು. ಅದರ ಸ್ಮೆಲ್ಲು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ. ಅದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ನೀವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿರಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ತೆಗೆದು ಅದೇ ಪಾತ್ರೆಯಲ್ಲಿ ಹಾಕೋಬೇಕಾಗುತ್ತೆ. ನಂತರ ಮತ್ತೆ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಆ್ಯಡ್ ಮಾಡಿ ಒಣಮೆಣ್ಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಹಸಿದೇನು ಬಳಸೋ ಹಾಗಿಲ್ಲ, ಇದಕ್ಕೆಲ್ಲ ಒಣಗಿರೋ ಅಂಥದ್ದೇ ಬಳಸಬೇಕಾಗುತ್ತೆ. ಹಸಿ ಮೆಣಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಒಂದು ಮುಷ್ಟಿಯಷ್ಟು, ನಮ್ಮ ಅಂಗೈಯಲ್ಲಿ ಒಂದು ಮುಷ್ಟಿಯಷ್ಟು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ತುಪ್ಪದಲ್ಲೇ ಹುರ್ಕೊತಾ ಇರೋದು. ಸೊ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಹುರಿತಾ ಇದ್ದಾಗ ಆ ಒಂದು ಚಟ್ನಿ ಪುಡಿ ಫ್ಲೇವರ್ ಅಲ್ಲೇ ಬಂದುಬಿಡುತ್ತೆ. ಆ ರೀತಿಯಾಗಿ ನಮಗೆ ಸ್ಮೆಲ್ ಅನ್ನೋದು ಬರುತ್ತೆ. ಇದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ನಂತರ ಬೆಳ್ಳುಳ್ಳಿನೂ ಕೂಡ ಒಂದು ಮುಷ್ಟಿಯಷ್ಟು, ನಮ್ಮ ಅಂಗೈಯಲ್ಲಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀವಿ. ನಿಮಗೆ ಬೆಳ್ಳುಳ್ಳಿ ತಿನ್ನೋ ಜಾಸ್ತಿ ಇಷ್ಟ ಇದ್ದವರು ಇನ್ನೊಂಚೂರು ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸಿಪ್ಪೆ ಫುಲ್ಲು ತೆಗ್ದಿರಬೇಕು. ಸಿಪ್ಪೆ ಇರೋಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ. ಸೊ ಸಿಪ್ಪೆ ಫುಲ್ಲು ತೆಗ್ದು ಅಷ್ಟು ಫುಲ್ಲು, ಅಂದರೆ 1 ಹಿಡಿಯಷ್ಟು ಹಾಕ್ಕೊಳ್ಳಿ. ನಿಮ್ಮ ಕೈಯಲ್ಲಿ 1 ಹಿಡಿಯಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನಂತರ ಕರಿಬೇವಿನ ಸೊಪ್ಪು ಕೂಡ ಮುಷ್ಟಿಯಲ್ಲಿ ಒಂದು ಮುಷ್ಟಿ, ಒಂದು ಅಂಗೈಯಲ್ಲಿ 1 ಮುಷ್ಟಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಂದೊಂದೇ ಹಾಕ್ಕೊತ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಸಪ್ರೇಟಾಗಿ ಕೂಡ ನೀವು ಫ್ರೈ ಮಾಡ್ಕೋಬೋದು, ಇಲ್ಲ ಅಂತಂದರೆ ಒಂದರಲ್ಲೇನೂ ಫ್ರೈ ಮಾಡ್ಕೋಬೋದು. ಯಾಕಂದರೆ ಇದು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲಲ್ಲ, ಅದಕ್ಕೋಸ್ಕರ. ಸೊ ಇದು ಅಷ್ಟೇ, ಹುಣಸೆಹಣ್ಣು ಕೂಡ ನಿಮ್ಮ ಕೈಯಲ್ಲಿ, ಇವಾಗ ನಾನು ತೋರಿಸಿದ್ನಲ್ಲ, ಕೈಯಲ್ಲಿ ಹೀಗೆ ಇಟ್ಕೊಂಡ್ರೆ ಎಷ್ಟು ಬರುತ್ತೋ 1 ಮುಷ್ಟಿಯಷ್ಟು, ಅದು ಇದೆಲ್ಲ 1 ಮುಷ್ಟಿಯಷ್ಟು ನೀವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ತುಪ್ಪ ಏನಾದರೂ ಬೇಕಂದರೆ, ಯಾಕಂದರೆ 4 ಐಟಮ್ ಇದಕ್ಕೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೀವು ತುಪ್ಪ ಹಾಕಿದಷ್ಟು ಇನ್ನೂ ಚಟ್ನಿ ಪುಡಿ ಟೇಸ್ಟಿಯಾಗಿ ಬರುತ್ತೆ. ಸೊ ನಿಮಗೂ ಕೂಡ ಸ್ಮೆಲ್ಲು ಚೆನ್ನಾಗಿರುತ್ತೆ, ಹುರಿಯೋಕ್ಕೂ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀವು ತುಪ್ಪನ ಹಾಕ್ಕೋಬೋದು.
ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಹುರಿಯೋವಾಗ. ಸೊ ಅಲ್ಲೇ ಚಟ್ನಿ ಪುಡಿ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೇನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೋಡ್ಕೊಬೋದು. ನಿಮಗೆ ಹುರಿಯೋರಿಗೆ ಗೊತ್ತಾಗುತ್ತೆ. ಆ ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀವು ಹುರಿದಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಇವಾಗ ಏನೇನು ಎಲ್ಲ ನಾವು ಮಿಶ್ರಣಗಳೆಲ್ಲ ಮಾಡಿದ್ದೀವಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ನಾನು ಈ ಥರ ಬೇಷನ್ ಥರ ಇರೋವಂಥ ಪಾತ್ರೆ ತೊಗೊಂಡಿದ್ದೀನಿ. ಎಲ್ಲ ಕಡಲೆ ಬೀಜ, ಕೊಬ್ಬರಿ, ಕಡಲೆಪಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹುರಿದಿಟ್ಕೊಂಡಿರೋವಂಥದ್ದು ಎಲ್ಲ. ಇದು ಕಡಲೆ ಬೀಜ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆಯೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಸಿಪ್ಪೆನ ತೆಗ್ದು ಹಾಕ್ಕೋಬೇಕು, ಸಿಪ್ಪೆ ಇರೋಗೆ ಹಾಕೋಬಾರ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು. ಯಾಕಂತಂದರೆ ಚಟ್ನಿ ಪುಡಿ ಅನ್ನೋದು ಮಿಕ್ಸ್ ಆಗಿ ಬರಬೇಕು. ಒಂದೊಂದೇ ಸಪ್ರೇಟಾಗಿ ಹಾಕೋಕ್ಕೆ ಹೋಗಬಾರ್ದು. ಯಾಕಂತಂದರೆ ಸಪ್ರೇಟ್ ಆಗೋದು ಎಲ್ಲ ಕೂಡ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ಪ್ರತಿಯೊಂದನ್ನು ಮಿಕ್ಸ್ ಮಾಡಿ. ಓಕೆನಾ? ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಅದನ್ನು ನಾವು ರುಬ್ಕೋಬೇಕಾಗುತ್ತೆ. ಓಕೆನಾ? ರುಬ್ಕೊಳ್ಳೋದು ಹೇಗೆ ಅಂತ ಎಲ್ಲ ತೋರಿಸಿದ್ದೀನಿ. ಸೊ ನೋಡಿ, ಮುಂದೆ ಬರುತ್ತೆ ಅದು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತಲ್ಲ. ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅಷ್ಟು ಒಂದೇ ಸತಿ ಆಗೋದಿಲ್ಲ. ಸೊ ನೋಡ್ಕೊಂಡು ನಿಮ್ಮ ಮಿಕ್ಸಿ ಜಾರ್ ಕೆಪಾಸಿಟಿ ಎಷ್ಟಿರುತ್ತೋ ಆ ಒಂದು ಮಿಕ್ಸಿ ಜಾರಿನ ಕೆಪಾಸಿಟಿಗೆ ಒಂದು 2 ಸತಿ ಇಲ್ವಾ 3 ಸತಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ಇದರ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ಯಾವೊಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ರುಬ್ಕೋಬೇಕು ಅಂತೇಳಿ. ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಆ ರೀತಿಯಾಗಿ ನೀವು ರುಬ್ಕೋಬೇಕಾಗುತ್ತೆ. ಸೊ ನೋಡಿ, ಒಂದು ಡ್ರಾಪ್ ಕೂಡ ನೀವು ನೀರನ್ನು ಹಾಕಬಾರ್ದು. ಹಾಗೆಯೇ ಏನು ಬೆರೆಸಿರ್ತೀರಲ್ಲ ಆ ರೀತಿಯೇ ರುಬ್ಕೋಬೇಕಾಗುತ್ತೆ. ನೀವು ನೀರು ಹಾಕಿದ್ರೆ ಅಂದರೆ ನಾರ್ಮಲ್ ಚಟ್ನಿ ಆಗೋಗುತ್ತೆ. ಓಕೆನಾ? ಅದು ಬೇಕಾದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಕಾದ್ರೆ ಆವತ್ತಿಗೆ ಬೇಕಾಗಿತ್ತು ಚಟ್ನಿ ಅಂತಂದರೆ ನೀವು ನೀರು ಹಾಕ್ಕೋಬೋದು. ಸೊ ಉಪ್ಪನ್ನು ಲಾಸ್ಟಾಗಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ರುಬ್ಬವಾಗ ಬೇಕಾದರೂ ಹಾಕ್ಕೋಬೋದು. ಸೊ ನಾನು ಅಲ್ಲಿ ಉಪ್ಪು ಹಾಕಿದ್ದೆ ರುಬ್ಬವಾಗ, ಅದು ತೋರಿಸಿಲ್ಲ ಅಂತ ಲಾಸ್ಟಲ್ಲಿ ನಿಮಗೆ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಚಟ್ನಿ ಪುಡಿ ರೆಡಿ ಆಗಬೇಕು. ಕಲರ್ಫುಲ್ಲಾಗಿ ಬಂದಿದೆ. ಸೊ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. 1 ಮಂತ್ ಸ್ಟೋರ್ ಮಾಡ್ಕೋಬೋದು ಈ ಒಂದು ಚಟ್ನಿ ಪುಡಿಯನ್ನು. ನೀವು ಬೇರೆ ಬೇರೆ ಸಾಂಬಾರುಗಳಿಗಾಗಿರ್ಬೋದು, ನೆಂಚ್ಕೊಳ್ಳೋಕ್ಕಾಗಿರ್ಬೋದು, ದೋಸೆ, ಚಪಾತಿ, ಅನ್ನಕ್ಕೆ, ಅನ್ನ, ತುಪ್ಪ, ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ನಿಮಗೆ ತುಂಬಾ ಖುಷಿಯಾಗುತ್ತೆ. ಸೊ ಹೇಗಿತ್ತು ಅಂತೇಳಿ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಈ ರೆಸಿಪಿ ಅನ್ನೋದು. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಒಂದು ಚಟ್ನಿ ಪುಡಿ ರೆಸಿಪಿ ಮಾಡಿದ್ದೆಲ್ಲ ನೋಡಿದ್ರಲ್ಲ. ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಯಾರಿಗೆಲ್ಲ ಯೂಸ್ ಆಗುತ್ತೋ ಅವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಪಾಪ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿದ್ದೆ.